ನಡೀತಾ ಇದ್ದಂತ ಅತಿ ದೊಡ್ಡ ದಂಧೆಯನ್ನ ಇವತ್ತು ಗ್ಯಾರಂಟಿ ನ್ಯೂಸ್ ಬಯಲು ಮಾಡ್ತಾ ಇದೆ. ಯಾವುದದು ದಂಧೆ? ಬಡವರ ಪಾಲಿಗೆ ಜೀವ ತೆಗೆದುಕೊಳ್ಳುವಂತ ಅತಿ ದೊಡ್ಡ ದಂಧೆ ಬೆಂಗಳೂರಿನಲ್ಲಿ ತಲೆ ಎತ್ತಿದೆ ಅಂದ್ರೆ ನೀವು ನಂಬಲೇಬೇಕು. ಅದೇ ಕಾರಣಕ್ಕೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರೋರು ಬಡವರ್ಗದಲ್ಲಿ ಇರುವಂತಹ ಜನ ಮಿಸ್ ಮಾಡ್ಕೊಳ್ಬಾರ್ದು ಈ ಸ್ಟೋರಿಯನ್ನ. ಯಾಕಂದ್ರೆ ನಿಮ್ಮ ಜೀವಕ್ಕೆ ನೀವೇ ಗ್ಯಾರಂಟಿ. ನಿಮ್ಮ ಜೀವ ತೆಗೆದುಕೊಳ್ಳೋದಕ್ಕೆ ಹಲವು ಮೆಡಿಕಲ್ ಶಾಪ್ಗಳು, ಅದು ಕೂಡ ಯಾವ ಮಳಿಗೆಯಲ್ಲಿ ನಿಮ್ಮ ಜೀವ ತೆಗೆದುಕೊಳ್ಳುವಂತ ಔಷಧಿಗಳ ಮಾರಾಟ ಆಗ್ತಾ ಇದೆ ಅನ್ನೋದ್ರ ದಂಧೆಯ ಮುಖವನ್ನ ಗ್ಯಾರಂಟಿ ನ್ಯೂಸ್ ಇವತ್ತು ಅನಾವರಣ ಮಾಡ್ತಾ ಇದೆ. ಬಡವರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇರುವಂತಹ ದಂಧೆ ಯಾವುದು? ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಬೆಂಗಳೂರಿನಲ್ಲಿ ನಡೀತಾ ಇದೆಯಾ ಭಯಾನಕ ಹಗಲು ದರೋಡೆ? ಬಡವರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇರೋ ಆ ದಂಧೆ ಯಾವುದು? ಅದರ ಕರಾಳ ಮುಖವನ್ನ ಇವತ್ತು ಅನಾವರಣ ಮಾಡ್ತಾ ಇದೀವಿ. ಅಸಲಿಗೆ ಅಮಾಯಕರ ರಕ್ತ ಹೀರ್ತಾ ಇರೋದು ಯಾರು ಗೊತ್ತಾ? ಅಪ್ಪಿ ತಪ್ಪಿ ಇವರು ಕೊಡೋದು ತೆಗೆದುಕೊಂಡ್ರೆ ಯಮನ ಪಾದವೇ ಗತಿ. ಅದಕ್ಕೆ ಹೇಳಿದ್ದು ನಿಮ್ಮ ಜೀವಕ್ಕೆ ನೀವೇ ಗ್ಯಾರಂಟಿ. ಅವ್ರು ನಂಬ್ಕೊಂಡು ಅವ್ರು ಕೊಡೋ ಔಷಧಿಯನ್ನ ತೆಗೆದುಕೊಳ್ಳೋಕು ಮುನ್ನ 100 ಬಾರಿ ಯೋಚನೆ ಮಾಡ್ಬೇಕು. ಅದ್ರ ಜೊತೆಗೆ ಬಡವರ ಜೀವ ಅಂತ ಅಂದ್ರೆ ಯಾಕೆ ಬೆಲೆ ಇಲ್ವಾ ಅದಕ್ಕೆ? ಜನತಾ ಬಜಾರ್ ಔಷಧಿ ಮಳಿಗೆಯಲ್ಲಿ ಹಗಲು ದರೋಡೆ ಆಗ್ತಾ ಇದೆಯಂತೆ. ಅದ್ರಲ್ಲೂ ಜನತಾ ಬಜಾರ್ ಔಷಧಿ ಮಳಿಗೆಗೆ ಹೋಗೋಕು ಮುನ್ನ ಹುಷಾರಾಗಿರಿ. ವೈದ್ಯರು ಬರೆಯೋ ಔಷಧಿನೇ ಬೇರೆಯಂತೆ, ಆದ್ರೆ ಇಲ್ಲಿ ನೀಡುವ ಮಾತ್ರೆಗಳೇ ಬೇರೆಯಂತೆ. ದುಡ್ಡಿನ ಆಸೆಗೆ ದುಬಾರಿ ಮೌಲ್ಯದ ಔಷಧಿಗಳನ್ನ ಮಾರಾಟ ಮಾಡಲಾಗ್ತಾ ಇದೆಯಾ ಅಂತ 10 ಮಾತ್ರೆ ಕೇಳಿದ್ರೆ ಜನತಾ ಔಷಧಿ ಮಳಿಗೆಯಲ್ಲಿ ಸಿಗುವಂತ ಔಷಧಿಗಳು ಹೆಂಗಿರುತ್ತೆ ಅಂದ್ರೆ ಆದ್ರೆ ಬೆಲೆ ಕಡಿಮೆ, ಅದರಲ್ಲೇ ಲಾಭ ಪಡೆದುಕೊಳ್ಳೋಣ ಆಸೆಗೆ ಬಿದ್ದಿದ್ದಾರೆ ಅಂತ ನಿಯಮ ಬಾಹಿರವಾಗಿ ಮಾರಾಟ ಆಗ್ತಾ ಇದೆ ಔಷಧಿಗಳು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬಡ ರೋಗಿಗಳು ಹೋದಾಗ ಇಂಥ ಔಷಧಿಗಳನ್ನ ಕೊಟ್ಟು ಕಳಿಸ್ತಿದ್ದಾರೆ. ನಿಮಾನ್ಸ್ ನಲ್ಲಿರುವಂತಹ ಜನತಾ ಬಜಾರ್ ಮಳಿಗೆಯಲ್ಲೂ ಕೂಡ ಇಂಥದ್ದೇ ಅಕ್ರಮ ನಡೀತಾ ಇದೆ. ಬಿಲ್ ಕೊಟ್ರೆ ಗೊತ್ತಾಗುತ್ತೆ ಅಂತ ಕದ್ದು ಮುಚ್ಚಿ ಕಡಿಮೆ ಬೆಲೆಗೆ ಆ ರೀತಿ ಔಷಧಿಗಳನ್ನ ಕೊಟ್ಟು ಕಳಿಸ್ತಿದ್ದಾರೆ ಅಂದ್ರೆ ಬಡವರಿಗೆ ಅಂತ. ಯಾಕೆ ಎಲ್ಲ ಗೊತ್ತಿದ್ದು ಕೂಡ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ? ಇದ್ರ ಬಗ್ಗೆ ಪರಿಶೀಲನೆ ಆಗ್ತಾ ಇಲ್ವಾ? ಕ್ರಮ ಕೈಗೊಳ್ಳೋಕೆ ಯಾಕೆ ಮುಂದಾಗ್ತಾ ಇಲ್ಲ ಅನ್ನೋದು ಕೂಡ ಪ್ರಶ್ನೆ ಇದೆ. ಯಾಕಂದ್ರೆ ದೊಡ್ಡವರ ಜೀವ, ಪ್ರಭಾವಿಗಳ ಜೀವ, ದುಡ್ಡಿದ್ದವರ ಜೀವ ಬೇರೆ ಲೆಕ್ಕ, ಬಡವರ ಜೀವಕ್ಕೆ ಬೆಲೆನೇ ಇಲ್ವಾ ಅನ್ನೋದು ಪ್ರಶ್ನೆ. ಅಯ್ಯೋ ದುಡ್ಡಿರಲ್ಲ ಬಿಡಿ, ಅದಕ್ಕೆ ಕೊಟ್ಟು ಕಳಿಸಿರ್ತಾರೆ, ತಗೊಂಡ್ ಬಂದಿರ್ತಾರೆ ಅನ್ನುವಂತ ತಾತ್ಸಾರನ ಅನ್ನೋದು ಪ್ರಶ್ನೆ. 10 ಮಾತ್ರೆ ಕೇಳಿದ್ರೆ 50 ಮಾತ್ರೆ ಬೇಕಾದ್ರೂ ಕೊಡ್ತಾರೆ ಅತ್ಯಂತ ಕಡಿಮೆ ಬೆಲೆಗೆ. ಡಾಕ್ಟರ್ ಬರೆಯೋದು ಒಂದು ಮಾತ್ರೆ ಆದ್ರೆ ಅಲ್ಲಿ ಸಿಗೋದೇ ಮತ್ತೊಂದು ರೀತಿಯ ಮಾತ್ರೆ. ಹೆಂಗ ಯಾಮಾರಿಸ್ತಾರೆ ಅಂದ್ರೆ ಸೇಮ್ ಮಾತ್ರೆಗಳೇ ಸ್ವಲ್ಪ ಕಡಿಮೆ ದರಕ್ಕೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಯಾಮಾರಿಸಿ ಕೊಟ್ಟು ಕಳಿಸ್ತಾರೆ. ಪಾಪ ಬಡವರಿಗೇನು ಸ್ವಲ್ಪ ದುಡ್ಡು ಉಳಿದ್ರೆ ಸಾಕ್ ಬಿಡಪ್ಪ, ಯಾವ್ದೋ ಔಷಧಿ ಅವ್ರಿಗೆ ಗೊತ್ತಿರುತ್ತಲ್ವಾ, ಸೇಮ್ ಔಷಧಿ ಇರಬಹುದು ಅಂತ ಪಾಪ ತಂದು ತಗೊಳ್ತಾರೆ. ದುಡ್ಡಿನ ಆಸೆಗೆ ಬಡವರ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಾ ಇರೋರ ವಿರುದ್ಧ ಕ್ರಮ ಯಾವಾಗ ಅನ್ನೋದನ್ನ ಪ್ರಶ್ನೆ ಮಾಡ್ಬೇಕಲ್ವಾ? ಬಡವರ ಜೀವಕ್ಕೂ ಬೆಲೆ ಇದೆ ಸ್ವಾಮಿ, ಹಂಗಾಗಿ ಬಡವರ ಜೀವಕ್ಕೂ ನೀವು ಬೆಲೆ ಕೊಡಬೇಕಾಗುತ್ತೆ. ದುಡ್ಡಿನ ಆಸೆಗೆ ಬಿದ್ದು ಯಾವ್ದ್ಯಾವ್ದೋ ಮಾತ್ರೆ ಕೊಟ್ಟು ಕಳಿಸ್ತೀರಿ ಅಂದ್ರೆ ಹೆಂಗೆ? ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಗೊತ್ತಿದ್ದು ಕೂಡ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ನಿಮ್ಗೂ ಕೂಡ ಪಾಲು ಬರ್ತಾ ಇದೆಯಾ ಅನ್ನೋದನ್ನ ಪ್ರಶ್ನೆ ಮಾಡಬಾರ್ದಾ? ಬ್ರಾಂಡೆಡ್ ಕಂಪನಿ ಅಂತ ದುಬಾರಿ ಬೆಲೆಗೆ, ಅಂದ್ರೆ ಕಡಿಮೆ ದುಡ್ಡು ತಗೊಳ್ಳಲ್ಲ ಅನ್ಸುತ್ತೆ ಇವರು. ಕಡಿಮೆ ದುಡ್ಡಿನ ಔಷಧಿಗಳಿಗೆ ಹೆಚ್ಚಿನ ದುಡ್ಡನ್ನ ಪಡ್ಕೊಂಡು ಔಷಧಿ ಮಾರಾಟ ಮಾಡ್ತಿದ್ದಾರೆ ಅಂತ. ದುಡ್ಡು ಬೇಕು, ಅವ್ರ ಜೀವ ಹೋದ್ರೂ ಪರವಾಗಿಲ್ಲ, ತಾವು ಲಾಭ ಮಾಡ್ಕೊಳ್ಬೇಕು ಅಂತ ಪರಿಸ್ಥಿತಿ ಈ ಜನತಾ ಬಜಾರ್ ಮಳಿಗೆಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ವಿತ್ ದಾಖಲೆಗಳ ಸಮೇತ ಗ್ಯಾರಂಟಿ ನ್ಯೂಸ್ ಇದನ್ನ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದೆ. ಬಡವರು ದಯವಿಟ್ಟು ಈ ಔಷಧಿ ಮಳಿಗೆಗಳಿಗೆ ಹೋಗೋಕು ಮುನ್ನ 100 ಸಲ ಯೋಚನೆ ಮಾಡಿ, ದಯವಿಟ್ಟು ಕ್ರಾಸ್ ವೆರಿಫೈ ಮಾಡಿ, ಅದನ್ನ ಚೆಕ್ ಮಾಡಿ ಔಷಧಿಗಳನ್ನ ಕೊಂಡುಕೊಳ್ಳಿ ಅಂತ ನಿಮ್ಮನ್ನ ಕೂಡ ಗ್ಯಾರಂಟಿ ನ್ಯೂಸ್ ಅಲರ್ಟ್ ಮಾಡ್ತಾ ಇದೆ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಎಸ್ಕಿರುವಾಸೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಉಲ್ಲಾಸ್, ಪ್ರಭಾವಿಗಳು ದುಡ್ಡಿದ್ದವ್ರದ್ದು ಆ ಜೀವಕ್ಕೆ ಒಂದ್ ರೀತಿ ಬೆಲೆ, ಬಡಬಗ್ಗರ ಜೀವಕ್ಕೆ ಬೆಲೆನೇ ಇಲ್ವಾ ಅನ್ನೋದು ಪ್ರಶ್ನೆ. ತಾವು ದುಡ್ಡು ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಬಡವರ ಜೀವ ಹೋದ್ರೂ ಪರವಾಗಿಲ್ವಾ ಅಂತ ಯಾವ ರೀತಿ ಅಕ್ರಮ ನಡೀತಾ ಇದೆ, ಹೆಂಗ ಔಷಧಿಗಳ ಮಾರಾಟ ಆಗ್ತಾ ಇದೆ ನಿಯಮ ಬಾಹಿರವಾಗಿ ಎಲ್ಲ ಗೊತ್ತಿದೆಯಾ ಅಧಿಕಾರಿಗಳಿಗೆ? ಗೊತ್ತಿದ್ದು ಕೂಡ ಸೈಲೆಂಟ್ ಆಗಿದ್ದಾರಾ ಅಥವಾ ಅವ್ರಿಗೂ ಕೂಡ ಪಾಲ್ ಹೋಗ್ತಾ ಇದೆಯಾ ಇದ್ರಲ್ಲಿ ಅನ್ನೋದು ಪ್ರಶ್ನೆ. ಉಲ್ಲಾಸ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಉಳ್ಳವರ ಜೀವಕ್ಕೆ ಬೆಲೆ ಇರುತ್ತೆ, ಪಾಪ ಬಡಬಗ್ಗರ ಜೀವಕ್ಕೆ ಬೆಲೆ ಇಲ್ವಾ ಅನ್ನೋದು ಪ್ರಶ್ನೆ. ನಿಯಮ ಬಾಹಿರವಾಗಿ ಔಷಧಿ ಮಾರಾಟ ಆಗ್ತಾ ಇದ್ರು ಕೂಡ ಕ್ರಮ ಯಾಕಿಲ್ಲ? ಅಧಿಕಾರಿಗಳು ಶಾಮೀಲಾಗಿದ್ದಾರಾ? ಅವ್ರಿಗೂ ಪಾಲ್ ಹೋಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಖಂಡಿತವಾಗ್ಲೂ ಕೃತಿ, ಇದೇ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕೆಂತಂದ್ರೆ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಅಂತಂದ್ರೆ ಅಲ್ಲಿ ಬರುವಂತವ್ರು ಎಲ್ಲರೂ ಕೂಡ ಬಡವರಾಗಿರ್ತಾರೆ, ಅವರು ಅಷ್ಟು ಆರ್ಥಿಕವಾಗಿ ಶಕ್ತರಾಗಿರೋದಿಲ್ಲ. ಆದ್ರೆ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಒಳಗಡೆ ಇರುವಂತಹ ಔಷಧಿಗಳ ಮಳಿಗೆಗಳೇನಿದೆ ಇದು ರೋಗಿಗಳಿಂದ ಆಗಿರ್ಬೋದು ಅಥವಾ ರೋಗಿಗಳ ಸಂಬಂಧಿಕರಿಂದ ಹಗಲು ದರೋಡೆಯನ್ನ ಮಾಡ್ತಿದಾರ ಅನ್ನುವಂತ ಒಂದು ಆತಂಕ, ಅನುಮಾನ, ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಈ ಹಿಂದೆ ಜನರಿಕ್ ಔಷಧಿ ಮೆಡಿಸಿನ್ ಕೂಡ ಇತ್ತು, ಅದ್ರ ಬಗ್ಗೆನೂ ಸರ್ಕಾರ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ತು, ಸಾರ್ವಜನಿಕ ವಲಯದಲ್ಲಿ ಟೀಕೆಯನ್ನು ಕೂಡ ಕೇಳ್ಬಂತು. ಅದ್ರ ಬೆನ್ನಲ್ಲೇ ಇದೀಗ ಜನರಿಕ್ ಔಷಧಿ ಮಳಿಗೆ, ಜನತಾ ಬಜಾರ್ ಔಷಧಿ ಮಳಿಗೆ ಅಂತ ಏನು ಸರ್ಕಾರಿ ಆಸ್ಪತ್ರೆಗಳಿದೆ, ಅಂದ್ರೆ ವಿಕ್ಟೋರಿಯಾ ಆಸ್ಪತ್ರೆ ಆಗಿರ್ಬೋದು ಅಥವಾ ನಿಮ್ಹಾನ್ಸ್ ಆಸ್ಪತ್ರೆ ಒಳಗಡೆ ಈ ರೀತಿಯಾದಂತಹ ಒಂದು ಆಸ್ಪತ್ರೆ ಇದೆ. ಆದ್ರೆ ಇಲ್ಲಿ ಬರುವಂತಹ ರೋಗಿಗಳು, ಬಡ ರೋಗಿಗಳಿಗೆ ನಾವು ಬ್ರಾಂಡೆಡ್ ಔಷಧಿಗಳನ್ನ ಕೊಡ್ತೀವಿ, ಬ್ರಾಂಡೆಡ್ ಕಂಪನಿಗಳ ನಾವು ಮೆಡಿಸಿನ್ಸ್ ಅನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು 10 ರೂಪಾಯಿಗೆ ಸಿಗುವಂತ ಮೆಡಿಸಿನ್ ನ 70 ರೂಪಾಯಿ 80 ರೂಪಾಯಿಗೆ ಕೊಡುವಂತ ಕೆಲಸ ಆಗ್ತದೆ. ಜೊತೆಗೆ 100 ರೂಪಾಯಿಗೆ ಸಿಗುವಂತ ಔಷಧಿಯನ್ನ 500 ರೂಪಾಯಿ 600 ರೂಪಾಯಿಗೆ ಕೊಡುವಂತ ಕೆಲಸ ಆಗ್ತದೆ. ಜೊತೆಗೆ ಈ ಒಂದು ಪ್ರಶ್ನೆನ ಯಾಕೆ ಇಷ್ಟು ಕಾಸ್ಟ್ಲಿ ಅಂತ ಹೇಳಿ ರೋಗಿಗಳು ಕೇಳಿದ್ರೆ, ಇಲ್ಲ ನಾವು ಬ್ರಾಂಡೆಡ್ ಕಂಪನಿಯ ಔಷಧಿಗಳನ್ನ ಅಥವಾ ಮೆಡಿಸಿನ್ಸ್ ಅನ್ನ ನಾವು ಮಾರಾಟ ಮಾಡ್ತಿದೀವಿ, ಹಾಗಾಗಿ ಹೆಚ್ಚು ಹಣವನ್ನ ಕೊಡ್ಲೇಬೇಕು ಅಂತ ಹೇಳಿ ಕೊಡ್ಲೇಬೇಕು. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇದಿಷ್ಟು ಮಾಹಿತಿ ನೋಡಿ, ವಿತ್ ದಾಖಲೆಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಇದೀವಿ ಅಂದ್ರೆ ಎಷ್ಟರ ಮಟ್ಟಿಗೆ ಅಕ್ರಮ ನಡೀತಾ ಇದೆ ಅಂತ. ಈಗ ಹಾಸ್ಪಿಟ್ಲಿಗೆ ಹೋಗಿರ್ತೀರಾ, ಆಸ್ಪತ್ರೆಗೆ ಹೋಗಿರ್ತೀರಾ, ಯಾವುದೋ ರೋಗಕ್ಕೆ ನಿಮಗೆ ಡಾಕ್ಟರ್ಸ್ ಒಂದು ಔಷಧಿ ಬರೆದು ಕಳಿಸಿರ್ತಾರೆ. ನೀವೇನ್ ಮಾಡ್ತೀರಾ? ಸ್ವಲ್ಪ ಕಡಿಮೆ ಬೆಲೆಗೆ ಸಿಗಬಹುದು ಅಂತ ಈ ಮಳಿಗೆಗೆ ಹೋಗಿರ್ತೀರಾ, ಬಟ್ ಆ ಡಾಕ್ಟರ್ ಬರ್ದಿರುವಂತ ಔಷಧಿನೇ ಅವ್ರು ಕೊಡ್ತಿದ್ದಾರಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ಲ, ಸ್ವಲ್ಪ ದುಬಾರಿ ಔಷಧಿ ಕೊಡ್ತೀವಿ, ಬ್ರಾಂಡೆಡ್ ಔಷಧಿಗಳನ್ನ ಕೊಡ್ತೀವಿ ಅಂತ ಅತಿ ಹೆಚ್ಚಿನ ದುಡ್ಡನ್ನ ಪೀಕ್ತಾರೆ. ಆದ್ರೆ ಬ್ರಾಂಡೆಡ್ ಔಷಧಿನೇ ಅಂತ ಅದನ್ನ ಕ್ರಾಸ್ ಚೆಕ್ ಮಾಡಿದಾಗ ಇಲ್ಲ, ಅತ್ಯಂತ ಕಳಪೆ ಮಟ್ಟದ ಔಷಧಿಗಳನ್ನ ನಿಯಮ ಬಾಹಿರವಾಗಿ ಮಾರಾಟ ಮಾಡ್ತಿದ್ದಾರೆ, ದುಡ್ಡಿನ ಆಸೆಗೆ ಬಿದ್ದು ಬಡವರಿಗೆ ಅದನ್ನ ಕೊಟ್ಟು ಕಳಿಸ್ತಿದ್ದಾರೆ ಅಂತ. ಹಂಗಾಗಿ ಇದರ ವಿರುದ್ಧ ಕ್ರಮ ಆಗಬೇಕು ಅನ್ನೋದು ಆಗ್ರಹ.